ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಈಗ ಪಟ್ಟು ಹಿಡ್ಕೊಂಡು ಕೂತಿದೆ. ಅದಕ್ಕೋಸ್ಕರ ವಿಧಾನಸೌಧದಲ್ಲಿನೇ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇಬ್ಬರು ಕೂಡ ಸೇರ್ಕೊಂಡು ಮಾಡಿರುವಂತಹ ಧರಣಿ ಇದು. ಯಾಕಂದ್ರೆ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅಬಕಾರಿ ಸಚಿವ ಮತ್ತೆ ಅವರ ಪುತ್ರ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪ. ಅಷ್ಟೇ ಅಲ್ಲ, ಅಬಕಾರಿ ಅಧಿಕಾರಿಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ರು ಹಣವನ್ನು ತೆಗೆದುಕೊಳ್ಳಬೇಕಾದ್ರೆ. ಈ ಎಲ್ಲವನ್ನು ನೋಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇಬ್ಬರು ಕೂಡ ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ವಿಪಕ್ಷ ನಾಯಕ ಆರ್. ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ದೊಡ್ಡ ಮಟ್ಟದಲ್ಲಿ. ಶಾಸಕರು ಜಾಗಟೆಯನ್ನು ಬಾರಿಸಿ ಹಾಡನ್ನ ಹಾಡಿ ವಿಭಿನ್ನವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಆವರಣದಲ್ಲಿನೇ ರಾತ್ರಿಯೆಲ್ಲ ಊಟ ಮಾಡಿದ್ದಾರೆ, ಅಲ್ಲೇ ಮಲಗಿದ್ದಾರೆ. ಈ ರೀತಿ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ನಾಯಕರು ಕಿಡಿಕಾರಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು, ಕೊಡೋ ತನಕ ನಾವು ಬಿಡೋದಿಲ್ಲ, ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ. ಅಹೋರಾತ್ರಿ ಧರಣಿ. ಇಡೀ ರಾತ್ರಿ ಎಲ್ಲ ವಿಧಾನಸೌಧದಲ್ಲಿನೇ ಮಲಗಿದ್ದಾರೆ, ಆ ಆವರಣದಲ್ಲೇ ಮಲ್ಕೊಂಡಿದ್ದಾರೆ, ಅಲ್ಲೇ ಊಟ ಮಾಡಿದ್ದಾರೆ, ಅಲ್ಲೇ ನಿದ್ದೆ ಮಾಡಿದ್ದಾರೆ. ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಸೇರಿ ಮೈತ್ರಿಯ ಒಂದು ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಬಿ.ವೈ. ವಿಜಯೇಂದ್ರ ಆಗಿರ್ಬೋದು, ಆರ್. ಅಶೋಕ್ ಆಗಿರ್ಬೋದು, ಯಾರ್ಯಾರು ನಾಯಕರಿದ್ದಾರೆ ಬಿಜೆಪಿಯವರು ಎಲ್ಲರೂ ಕೂಡ ಇದ್ರು, ಜೆಡಿಎಸ್ನವರು ಕೂಡ ಇದ್ರು. ಅಬಕಾರಿ ಇಲಾಖೆಯಲ್ಲಿ 2,300 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಭ್ರಷ್ಟಾಚಾರ ಆಗಿದೆ. 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳಬೇಕಾದ್ರೆ ಒಬ್ಬ ಅಬಕಾರಿ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬೀಳುತ್ತಾರೆ. ಒಂದು ಆಡಿಯೋ ವೈರಲ್ ಆಗುತ್ತೆ. ಆ ಆಡಿಯೋದಲ್ಲಿ ಅಬಕಾರಿ ಸಚಿವರಿಗೂ ಕೂಡ ಇದರಲ್ಲಿ ಪಾಲು ಹೋಗುತ್ತೆ, ಬೇರೆ ಬೇರೆ ಟೇಬಲ್ಗಳಿಗೆಲ್ಲ ಪಾಲು ಹೋಗುತ್ತೆ, ಎಲ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಆ ಆಡಿಯೋದಲ್ಲಿ ಮಾತನಾಡ್ತಾರೆ. ಇವರ ಹೆಸರು ಉಲ್ಲೇಖ ಆಗುತ್ತೆ. ಅದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಹೀಗಿರುವಾಗ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಯಾಕೆ ಸುಮ್ಮನೆ ಇದೆ? ಅಬಕಾರಿ ಮಂತ್ರಿ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಆರ್.ಬಿ. ತಿಮ್ಮಾಪುರ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಈಗ ಪಟ್ಟನ್ನು ಹಿಡಿದುಕೊಂಡು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಇಡೀ ರಾತ್ರಿಯಲ್ಲಿ ಅಲ್ಲೇ ಮಲಗಿದ್ರು. ಅಷ್ಟೇ ಅಲ್ಲ, ಸ್ವಲ್ಪ ವಿಭಿನ್ನವಾಗಿ ಈ ಬಾರಿ ಗಂಟೆಯನ್ನು ಬಾರಿಸಿ ಜಾಗಟೆಯನ್ನು ಹೊಡೆದು ಹಾಡುಗಳನ್ನು ಹಾಡಿ ಒಂದು ವಿಭಿನ್ನ ರೀತಿಯ ಶೈಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಧರಣಿಯನ್ನು ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರೆಲ್ಲರೂ ಕೂಡ. ಆದರೆ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ನೀವು ರಾಜೀನಾಮೆ ಕೊಡೋ ತನಕ ನಾವು ನಮ್ಮ ಪಟ್ಟನ್ನು ಬಿಡೋದಿಲ್ಲ ಅಂತ ಹೇಳಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಏನಾಗುತ್ತೋ. ಬಿಜೆಪಿ ನಾಯಕರು ಮಾತ್ರ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು, ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಅಬಕಾರಿ ಸಚಿವರಿಗೆ, ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ಅಬಕಾರಿ ಇಲಾಖೆಯಲ್ಲಿ ಲೂಟಿ ಮಾಡುತ್ತಿರುವ ಸಚಿವರಿಗೆ, ಅಬಕಾರಿ ಭ್ರಷ್ಟ ಸಚಿವ ತಿಮ್ಮಾಪುರ ಅವರಿಗೆ ಸರ್ಕಾರಕ್ಕೆ, ಅಬಕಾರಿ ಸಚಿವರಿಗೆ, ಅಬಕಾರಿಯಲ್ಲಿ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಅಬಕಾರಿ ಸಚಿವರಿಗೆ, ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.